ಈಗಾಗಲೇ ನಮ್ಮ ಜೊತೆ ಮಾತಾಡಲಿಕ್ಕೆ ಕಾಂಗ್ರೆಸ್ನ ಹಿರಿಯ ಸಚಿವರಾದ ವಿಜಯಾನಂದ ಕಾಶ್ಯಪ್ ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಷ್ಟೇ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಬಂದ್ರೆ ಯಾವಾಗ ಪ್ರಮಾಣ ವಚನ ಸ್ವೀಕರಿಸ್ತಾರಂತೆ, ಎಷ್ಟೊತ್ತಿಗೆ ಸ್ವೀಕರಿಸ್ತಾರಂತೆ? ಇನ್ನೂ ಅದದ್ದು ಏನೂ ಕೂಡ ಚರ್ಚೆ ಆಗಿಲ್ಲ. ಇವತ್ತು ಶಾಸಕಾಂಗ ಪಕ್ಷದ ಒಂದು ಸಭೆ ಇದೆ. ಸಭೆಯಲ್ಲಿ ನಾಯಕರನ್ನ ಆಯ್ಕೆ ಮಾಡಿದ ಮೇಲೆ ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಈಗಾಗಲೇ ನಮ್ಮ ವರಿಷ್ಠರಾದಂಥ ಸನ್ಮಾನ್ಯ ವೇಣುಗೋಪಾಲ್ ಅವರು ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಆಗಮಿಸಿದ್ದಾರೆ ಬೆಂಗಳೂರಿಗೆ. ಆ ಸಭೆಯಲ್ಲಿ ಇವತ್ತು ನಿರ್ಣಯಗಳಾಗ್ತವೆ. ಸರ್, ಈಗ ಸಚಿವ ಸ್ಥಾನದ ಆಕಾಂಕ್ಷಿ ನೀವು ಕೂಡ ಇದ್ದೀರಿ, ಏನು ಹೇಳ್ತೀವಿ ಇದ್ರ ಬಗ್ಗೆ? ನೋಡಿ, ಖಂಡಿತವಾಗಿ ನಾವು ಕಳೆದ ಸರ್ಕಾರ ರಚನೆ ಆದಾಗಿಂತ ನಾವು ಆಕಾಂಕ್ಷಿ ಅನ್ನೋದನ್ನು ನಾವು ಕೇಳ್ಕೊಂಡಿದ್ದೀವಿ. ಯಾಕಂದರೆ ನಾವು ಪಕ್ಷಕ್ಕಾಗಿ ಇವತ್ತು 3ನೇ ತಲೆಮಾರು, ನನ್ನ ತಂದೆ ತಾಯಿ ನಾನು ಇವತ್ತು ಪಕ್ಷದಲ್ಲೇ ಇದ್ದೀವಿ. ಅದಕ್ಕೆ ಅವಕಾಶ ನಮಗೂ ಕೂಡ ಕೊಡಿ ಅಂತ ನಾವು ವರಿಷ್ಠರಲ್ಲಿ ನಮ್ಮ ನಾಯಕರಲ್ಲಿ ಕೇಳ್ಕೊಂಡಿದ್ದೀವಿ. ಕೊಡ್ತಾರೆ ಅನ್ನೋದು ವಿಶ್ವಾಸ ಕೂಡ ನಮಗಿದೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ವಿಜಯಾನಂದ ಕಾಶ್ಯಪ್ನವರು ಇರ್ತಾರೆ ಅನ್ನೋ ವಿಶ್ವಾಸ ಇದೆಯಾ? ಖಂಡಿತವಾಗಿ ವಿಶ್ವಾಸ ಇದೆ. ನೋಡೋಣ ಅವರು ಏನು ನಿರ್ಣಯ ಮಾಡ್ತಾರೆ ಅದಕ್ಕೆ ಬದ್ಧವಾಗಿ. ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಜೊತೆ ಮಾತುಕತೆ ನಡೆಸಿದ್ರೆ ಹೇಗೆ? ನೋಡಿ, ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾವು ಮನವಿ ಇಟ್ಟಿದ್ವಿ. ಇವಾಗ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಕೂಡ ನಾವು ಮನವಿಯನ್ನು ಇಟ್ಕೊಂಡಿದ್ವಿ. ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಹಾಗಾದ್ರೆ? ಇದೆ, ವಿಶ್ವಾಸ ಇದೆ. ಇದಿಷ್ಟು ಶಾಸಕರಂತ ವಿಜಯಾನಂದ ಕಾಶ್ಯಪ್ಪನವರ ಮಾತು. ಯಾಕಂದ್ರೆ ಇವತ್ತು ಶಾಸಕಾಂಗ ಸಭೆಯಲ್ಲಿ ಎಲ್ಲವೂ ಕೂಡ ಅಂತಿಮವಾಗಿ ನಿರ್ಧಾರ ಆಗುತ್ತೆ. ಹಾಗಾಗಿ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತ. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಈಗಾಗಲೇ ನಮ್ಮ ಜೊತೆ ಮಾತಾಡಲಿಕ್ಕೆ ಕಾಂಗ್ರೆಸ್ನ ಹಿರಿಯ ಸಚಿವರಾದ ವಿಜಯಾನಂದ ಕಾಶ್ಯಪ್ ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಷ್ಟೇ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಬಂದ್ರೆ ಯಾವಾಗ ಪ್ರಮಾಣ ವಚನ ಸ್ವೀಕರಿಸ್ತಾರಂತೆ, ಎಷ್ಟೊತ್ತಿಗೆ ಸ್ವೀಕರಿಸ್ತಾರಂತೆ? ಇನ್ನೂ ಅದದ್ದು ಏನೂ ಕೂಡ ಚರ್ಚೆ ಆಗಿಲ್ಲ. ಇವತ್ತು ಶಾಸಕಾಂಗ ಪಕ್ಷದ ಒಂದು ಸಭೆ ಇದೆ. ಸಭೆಯಲ್ಲಿ ನಾಯಕರನ್ನ ಆಯ್ಕೆ ಮಾಡಿದ ಮೇಲೆ ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಈಗಾಗಲೇ ನಮ್ಮ ವರಿಷ್ಠರಾದಂಥ ಸನ್ಮಾನ್ಯ ವೇಣುಗೋಪಾಲ್ ಅವರು ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಆಗಮಿಸಿದ್ದಾರೆ ಬೆಂಗಳೂರಿಗೆ. ಆ ಸಭೆಯಲ್ಲಿ ಇವತ್ತು ನಿರ್ಣಯಗಳಾಗ್ತವೆ. ಸರ್, ಈಗ ಸಚಿವ ಸ್ಥಾನದ ಆಕಾಂಕ್ಷಿ ನೀವು ಕೂಡ ಇದ್ದೀರಿ, ಏನು ಹೇಳ್ತೀವಿ ಇದ್ರ ಬಗ್ಗೆ? ನೋಡಿ, ಖಂಡಿತವಾಗಿ ನಾವು ಕಳೆದ ಸರ್ಕಾರ ರಚನೆ ಆದಾಗಿಂತ ನಾವು ಆಕಾಂಕ್ಷಿ ಅನ್ನೋದನ್ನು ನಾವು ಕೇಳ್ಕೊಂಡಿದ್ದೀವಿ. ಯಾಕಂದರೆ ನಾವು ಪಕ್ಷಕ್ಕಾಗಿ ಇವತ್ತು 3ನೇ ತಲೆಮಾರು, ನನ್ನ ತಂದೆ ತಾಯಿ ನಾನು ಇವತ್ತು ಪಕ್ಷದಲ್ಲೇ ಇದ್ದೀವಿ. ಅದಕ್ಕೆ ಅವಕಾಶ ನಮಗೂ ಕೂಡ ಕೊಡಿ ಅಂತ ನಾವು ವರಿಷ್ಠರಲ್ಲಿ ನಮ್ಮ ನಾಯಕರಲ್ಲಿ ಕೇಳ್ಕೊಂಡಿದ್ದೀವಿ. ಕೊಡ್ತಾರೆ ಅನ್ನೋದು ವಿಶ್ವಾಸ ಕೂಡ ನಮಗಿದೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ವಿಜಯಾನಂದ ಕಾಶ್ಯಪ್ನವರು ಇರ್ತಾರೆ ಅನ್ನೋ ವಿಶ್ವಾಸ ಇದೆಯಾ? ಖಂಡಿತವಾಗಿ ವಿಶ್ವಾಸ ಇದೆ. ನೋಡೋಣ ಅವರು ಏನು ನಿರ್ಣಯ ಮಾಡ್ತಾರೆ ಅದಕ್ಕೆ ಬದ್ಧವಾಗಿ. ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಜೊತೆ ಮಾತುಕತೆ ನಡೆಸಿದ್ರೆ ಹೇಗೆ? ನೋಡಿ, ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾವು ಮನವಿ ಇಟ್ಟಿದ್ವಿ. ಇವಾಗ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಕೂಡ ನಾವು ಮನವಿಯನ್ನು ಇಟ್ಕೊಂಡಿದ್ವಿ. ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಹಾಗಾದ್ರೆ? ಇದೆ, ವಿಶ್ವಾಸ ಇದೆ. ಇದಿಷ್ಟು ಶಾಸಕರಂತ ವಿಜಯಾನಂದ ಕಾಶ್ಯಪ್ಪನವರ ಮಾತು. ಯಾಕಂದ್ರೆ ಇವತ್ತು ಶಾಸಕಾಂಗ ಸಭೆಯಲ್ಲಿ ಎಲ್ಲವೂ ಕೂಡ ಅಂತಿಮವಾಗಿ ನಿರ್ಧಾರ ಆಗುತ್ತೆ. ಹಾಗಾಗಿ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತ. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.